ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. IPL ಡೇಟ್ ಫಿಕ್ಸ್ ಆಗಿದೆ. ಮಾರ್ಚ್ 26ರಿಂದ IPL ಸ್ಟಾರ್ಟ್ ಆಗಲಿದೆ. ಸ್ಟಾರ್ಟ್ ಆದ ನಂತರ RCB ಮತ್ತು ಯಾವ ಮ್ಯಾಚ್ ಬೀಳ್ತಾವೆ ಅಂತ ನೋಡೋಣ, ಯಾವ ಮ್ಯಾಚ್ ಆಡ್ಬೋದು ಅಂತೇಳಿ. ಅದಕ್ಕೆ ಚಾನಲ್ನ ಹೊಸಬರಿದ್ದರೆ ನನ್ನೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಎರಡೇ ವಿಡಿಯೋಸ್ ಹಾಕೋದ್ರಿಂದ ಪಟ್ಟಂತ ನೋಡ್ಸ್ಕೊಂಡು ಬರುತ್ತೆ. IPL ಮ್ಯಾಚ್ ಡೇಟ್ ಫಿಕ್ಸ್ ಆಗಿದೆ. ಮಾರ್ಚ್ 26. RCB ಜೊತೆಗೆ ಫಸ್ಟ್ ಮ್ಯಾಚ್ ಯಾವುದು ಬೀಳ್ಬೋದು ಅಂದರೆ ಪಂಜಾಬ್ ಬೀಳ್ಬೋದು ಅಂತ ಹೇಳ್ತಿದ್ದಾರೆ. ಆದರೆ ಪಂಜಾಬ್ ಬೀಳ್ತದೆ, ನನಗೆ ಅನಿಸ್ಬಿಟ್ಟು ಪಂಜಾಬ್ ಬೀಳ್ತಾ ಇರೋಲ್ಲ. ಯಾಕಂದರೆ ಹೋದ ಸಲ ಸೀಸನ್ 18 ಸೀಸನಲ್ಲಿ RCB ಮತ್ತು ಚೆನ್ನೈ ಸೂಪರ್ ಕಿಂಗ್ ಜೊತೆ ಬಿಟ್ಟಿದ್ದು. ಈ ಸಲನೂ ಚೆನ್ನೈ ಸೂಪರ್ ಕಿಂಗ್ ಜೊತೆನೇ ಬೀಳ್ಬೋದು. ನಮಗೆ ಅನಿಸ್ಬಿಟ್ಟಿಗೆ ಚೆನ್ನೈ ಸೂಪರ್ ಕಿಂಗ್ನಲ್ಲಿನೇ ಬೀಳ್ಬೋದು. ಮಾರ್ಚ್ 26 ಫಸ್ಟ್ ಮ್ಯಾಚ್ RCB ಮತ್ತು CSK ಆಗ್ಬೋದು. ಆದರೆ 31 ಮಟ್ಟ ಮ್ಯಾಚ್ ನಡೆಯುತ್ತೆ RCB ಮತ್ತು CSK. ಪಂಜಾಬ್ ಬೀಳ್ಬೋದು ಅಂತ ಅನ್ಕೊಂಡ್ವಿ, ಪಂಜಾಬ್ ಬೀಳೋಂಗೆ ಕಾಣಲ್ಲ. ಬಿದ್ದರೆ RCB ಮತ್ತು CSKನೇ ಆಗ್ಬೋದು. ಆದರೆ ಆಟ ಮಾತ್ರ 31 ಮಟ್ಟ ಆಟ ನಡೆಯುತ್ತೆ. ನೋಡೋಣ CSK ಮತ್ತು RCB ಬಿದ್ದರೆ ಮ್ಯಾಚ್ ಹೆಂಗೆ ಆಗ್ಬೋದು ಅಂತ ನೋಡೋಣ. ಮತ್ತು ಅದರಾಗ ಈಗ ನಮ್ಮ RCB ಟೀಮ್ನಲ್ಲಿ ಹೊಸ ಪ್ಲೇಯರ್ಸ್ಗಳು ಬಂದಿದ್ದಾರೆ. ನೋಡೋಣ ಆಟ ಈ ಸಲ ಸೀಸನಲ್ಲಿ ಆಟ ಹೇಗೆ ಆಗ್ಬೋದು, ಹೇಗೆ ಆಡ್ಬೋದು ಅಂತ ನೋಡೋಣ. RCB CSK ಆಗ್ಬೋದು ಅನ್ನೋರು ಕಮೆಂಟ್ ಹಾಕಿ. ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್. ಹೀಗೆ ಕೂಡ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋಸಲ್ಲಿ ಸಿಗೋಣ. ನೆಕ್ಸ್ಟ್ ಮಾಹಿತಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.